ಪ್ರಧಾನಿ ನರೇಂದ್ರ ಮೋದಿಗೆ 74 ವರ್ಷ. ಬಿಜೆಪಿಯಿಂದ ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೇಗ 1K ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋಣ. ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿಟ್ಕೊಳ್ಳಿ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದಂದು ಮಂಗಳವಾರ ಬಿಜೆಪಿ ವತಿಯಿಂದ ದೇಶದಾದ್ಯಂತ ಅದ್ದೂರಿಯಾಗಿ ಆಚರಿಸಲು ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ. ಮೋದಿಯವರ ಹುಟ್ಟುಹಬ್ಬ ಪ್ರಯುಕ್ತ ಸೇವಾ ಪರ್ವವನ್ನು ಆಚರಿಸಲಾಗುವುದು. ಈ ಮೂಲಕ 15 ದಿನಗಳ ಅವಧಿಯ ಹಬ್ಬವನ್ನು ಬಿಜೆಪಿ ಪ್ರತಿ ವರ್ಷ ಆಯೋಜಿಸುತ್ತವೆ. ಇದು ನಾಗರಿಕ ಕಲ್ಯಾಣ ಮತ್ತು ಮಾನವ ಕುಲದ ಸೇವೆಗೆ ಅವರ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ. ಗುಜರಾತ್ ಮೆಹನಾ ಪಟ್ಟಣದಲ್ಲಿ 1950 ಸೆಪ್ಟೆಂಬರ್ 17ರಂದು ನರೇಂದ್ರ ದಾಮೋದರ ದಾಸ್ ಮೋದಿಯಾಗಿ ಜನಿಸಿದ ಅವರು ಸತತ 3 ಅವಧಿಗೆ ಗುಜರಾತ್ ರಾಜ್ಯದ ಸಿಎಂ ಆಗಿ ಸೇವೆ ಸಲ್ಲಿಸಿದ್ದರು. ಈಗ 3ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ. ಪ್ರತಿ ವರ್ಷದಂತೆ ಬಿಜೆಪಿ ನಾಳೆ ಅಂದರೆ ಮಂಗಳವಾರ ಪ್ರಧಾನಿ ಮೋದಿಯವರ ಹುಟ್ಟುಹಬ್ಬ ಅಂಗವಾಗಿ ಸೇವಾ ಪಖ್ವಾರ ಅಥವಾ ಸೇವಾ ಪರ್ವ ಅನ್ನು ಆರಂಭಿಸಲು ಸಜ್ಜಾಗಿದೆ ಅಂತಲೇ ಹೇಳ್ಬೋದು. ಈ ಉಪಕ್ರಮದ ಅಡಿಯಲ್ಲಿ ದೇಶದಾದ್ಯಂತ ರಕ್ತದಾನ ಶಿಬಿರಗಳು ಮತ್ತು ಸ್ವಚ್ಛತೆ ಅಭಿಯಾನಗಳು ಆಯೋಜಿಸಲಾಗುತ್ತದೆ. ಪಕ್ಷದ ಕಾರ್ಯಕರ್ತರು ತಮ್ಮ ಸ್ವಯಂ ಸೇವಕರು ಆಸ್ಪತ್ರೆಗಳು, ಶಾಲೆಗಳು ಮತ್ತು ಇನ್ನಿತರ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಅಭಿಯಾನ ಕೈಗೊಳ್ಳುತ್ತಾರೆ. ಮೋದಿ ಸರ್ಕಾರದ ಪ್ರಮುಖ ಕಾರ್ಯಕ್ರಮವಾದ ಸ್ವಚ್ಛ ಭಾರತ್ ಅಭಿಯಾನವು ಇತ್ತೀಚೆಗೆ 60,000ರಿಂದ 70,000 ಶಿಶುಗಳ ಮರಣವನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅಂತಾರಾಷ್ಟ್ರೀಯ ವಿಜ್ಞಾನ ಜರ್ನಲ್ ನೇಚರ್ನೊಂದಿಗೆ ಕೈಗೆತ್ತಿಕೊಂಡಿದೆ. ರಾಜಸ್ಥಾನದ ಜನಪ್ರಿಯ ಅಜ್ಮೀರ್ ಶರೀಫ್ ದರ್ಗಾದ ಪ್ರಧಾನಿ ಮೋದಿಯವರ ಜನ್ಮದಿನವನ್ನು ಆಚರಿಸಲು 4,000 kg ಸಸ್ಯಾಹಾರಿ ಲಂಗರ್ ಅನ್ನು ಖಾದ್ಯ ಮಾಡುವ ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ.